ಸ್ವಾಗತ ಸುಸ್ವಾಗತ. ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯ ಇನಾಮ್ ಯುರಾಪುರದಲ್ಲಿ ಮಾನ್ಯ ಎಂಬ ಸವರ್ಣ ಜಾತಿಯ ಹುಡುಗಿ ದಲಿತ ಮಾದಿಗ ಹುಡುಗನನ್ನು ಪ್ರೇಮಿಸಿ ಮದುವೆ ಆಗಿರುವ ದೇಶದಿಂದ 7 ತಿಂಗಳ ಗರ್ಭಿಣಿ ಮಾನ್ಯಳನ್ನು ಅವಳ ತಂದೆ ಹಾಗೂ ಕುಟುಂಬದವರು ಮರ್ಯಾದೆ ಹತ್ಯೆ ಮಾಡಿ ಹಾಗೂ ಆ ದಲಿತ ಮಾದಿಗ ಹುಡುಗನ ಕುಟುಂಬದವರನ್ನು ಮಾನಸಿಕವಾಗಿ ಹಲ್ಲೆ ಮಾಡಿರುವ ಸಂಬಂಧವಾಗಿ ಕರ್ನಾಟಕ ರಾಜ್ಯ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶಂಕರ್ ಪೂಜಾರಿ ಮತ್ತು ರಾಜ್ಯ ಕಾನೂನು ಸಲಹೆಗಾರರಾದ ಶ್ರೀ ಪ್ರಮೋದ್ ಹಿರೇಮಣಿ ವಕೀಲರು ಮತ್ತು ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಮೇತ್ರಿ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ರೀ ಮುಖೇಶ್ ಹಳ್ಳಿಕಟ್ಟಿ ಮತ್ತು ತಾಲೂಕಾಧ್ಯಕ್ಷರಾದ ಶ್ರೀ ರವೀಂದ್ರ ಮಾದರ್ ಸಂತ್ರಸ್ತರಿಗೆ ಭೇಟಿಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದು ಮತ್ತು ಆರೋಪಿತರಿಗೆ ಕಠಿಣ ಶಿಕ್ಷೆ ಆಗುವಂತೆ ಒತ್ತಾಯಿಸಲಾಯಿತು. ಈ ಸಂಬಂಧ ಎಲ್ಲ ಮಾದಿಗರು ಇದರಲ್ಲಿ ಒಗ್ಗಟ್ಟಾಗಿ ಕೂಡಿದ್ದರು. ವರದಿ ರಾವ್ ಸಾಬ್ ಸರ್ಕಾರ್, ಡಿ ಸೂಪರ್ ನ್ಯೂಸ್ ಬೆಳಗಾವಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 3 ದಿವಸ 4 ದಿವಸದೊಳಗೆ ಒಂದು ರಿಪೋರ್ಟ್ ಕೊಡ್ತೀನಿ. ಮಣಿ ಎಲ್ಲೈತೆ ಸರ್? ಮಣಿ ಎಲ್ಲೈತ್ರಿ ಸರ್? ಮುಂದೆ ಸರ್ ದೊಡ್ಡ ಮನೆಯವ್ರ ಮಣಿ ಎಲ್ಲಿ ಬರ್ತದೆ? ಎಲ್ಲಿ? ಅಲ್ಲಿ ಮುಂದೆ ಐತೆ. ಹಾಂ, ಇಲ್ಲ ಅಂಜಬೇಡ್ರಿ. ಮತ್ತು ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಿಮ್ಮನ್ನೆಲ್ಲ ನಾವು ಚಂದ ನೋಡ್ಬೇಕು. ಅಜ್ಜ ನಾವು ಅದೀವಿ ನಿಮ್ಮ ಹತ್ತಿರ. ಬಡ್ಲಿ ಎಲ್ಲಿ ಹೊಡೆದ? ಯಾರಿಗೆ ಹೊಡೆದ? ಪೈಪ್ ತಗೊಂಡು ಇಲ್ಲಿ ಹೊಡೆದಾರ. ಜಾತಿ ಮಾತಿಗೆ ಜಾತಿ ಎತ್ತೆ ಹೊಡೆದಾರ. ಭಾಳ ತಕ್ಕ ಆಗೈತ್ರಿ ಹಂಗಾರೆ ಈ ಸಮಸ್ಯೆ. ಎಲ್ಲ ಮುಗಿಸಿದ್ರು ಒಟ್ಟಿಗೆ ಇಟ್ಕೊಂಡಿದ್ವಿ ಅಲ್ಲಿ ನಮ್ಮ ಮೈಸೂರಿನ ರಾಜ್ಯಾಧ್ಯಕ್ಷದಿನ ನಿನಗೇನು ತೊಂದರೆ ಬಂದರೂ ನಾನು ನಿಮ್ಮ ಜೊತೆಗೆ ಇರ್ತೀವಿ. ವಕೀಲರು ಅದಾರ ನಿಮ್ಮ ಜೊತೆಗೆ. ನಾವು CM ತನಕ ಹೋಗಿ ನಿಮ್ಮ ಹೋರಾಟದ ಬದ್ದಲ್ಲ ಎಲ್ಲ ವ್ಯವಸ್ಥೆ ಮಾಡಿಸ್ತೀವಿ. ನಾವು ಬಿಡುವುದಿಲ್ಲ. CMಗೆ ಭೇಟಿಯಾಗಿ ಬರ್ತೀವಿ. ನಾವು ಇಷ್ಟು ಮಂದಿ ಉಳಿಬೇಕಂದ್ರೆ ಪೊಲೀಸರು ನಮ್ಮ ಜನ ಕಾಪಾಡಿದಾಗ ನಾವು ಇಷ್ಟು ಮಂದಿ ಆಯ್ತು. ಭಾಳ ಪೊಲೀಸರು ಭಾಳ ನಿಮಗೆ ಹೆಲ್ಪ್ ಮಾಡ್ಯಾರ. ಭಾಳ ಅದು ಒಂದು ಜನ ನಾವು ಉಳಿದ್ರೆ ಚಲೋ ಇತ್ತು. ನಮ್ಮ ಕಾರ್ಡವ್ರು ತೊಗೊಂಡ್ಬಂದಾರ. ಎಲ್ಲ ಹೋರಾಟ ಮಾಡ್ಯಾರ. ನಿಮ್ಮ ಆ ಮಗು ತೀರ್ಕೊಂಡಿಗೆ ಏನಾಗ್ತಿದೆಮ್ಮ? ವಿವೇಕಾನಂದ ದೊಡ್ಡಮ್ಮ ದೊಡ್ಡಪ್ಪ. ನಮ್ಮ ಮನೆ ಹಿಂದೈತಿ, ಅವ್ರ ಮನೆ ಮುಂದೈತಿ. ನಾವು ಓಡ್ ಬಂದು ಅಜ್ಜಾರ ನಿಮ್ಮ ಪರವಾಗಿದ್ದೀವಿ ನಾವು. ಅಲ್ಗಳ್ರಿ, ಧೈರ್ಯ ತಗೊಳ್ರಿ. ಅಲ್ಲೇ ಮನೆಗೆ ಹೋಗಿ ಬಂದೀವ್ರಿ ನಾವು. ಮಗು ಇರ್ತಾರೆ ನಿಮಗೆ ಚಲೋ ಆಕೈತಮ್ಮ. ಬೇಕಾದ್ರೆ ಸಮಸ್ಯೆ ಬರಲಿ ನಿಗಿಸ್ತಿದ್ದೀವಿ. ಎಲ್ಲರಿಗೆ ಹಾಸ್ಪಿಟಲ್ ಆಸ್ಪತ್ರೆ ಒಳಗದಾಗ